5ನೇ ಅಧ್ಯಾಯದಲ್ಲಿ ಭಗವಂತನನ್ನ ಹೇಗೆ ಉಪಾಸನೆ ಮಾಡ್ತೀವಿ ಅನ್ನೋದನ್ನ ನಾವು ಹೇಗೆ ಉಪಾಸನೆ ಮಾಡುವಂತ ಸಾಧನೆಯನ್ನ ವಿವರಿಸಿದ ಕೃಷ್ಣ ಈಗ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಮತ್ತು ಧ್ಯಾನ ಸಮಾಧಿನ ವಿವರಿಸುತ್ತಾರೆ. ಬನ್ನಿ ಹಾಗಾದ್ರೆ 6ನೇ ಅಧ್ಯಾಯನ ನಾವು ಶುರು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾ ಷಷ್ಠೋಧ್ಯಾಯಃ ಧ್ಯಾನಯೋಗಃ. ನಾವು ಬೇಕಾದಷ್ಟು ಸಿದ್ಧಾಂತಗಳನ್ನ ತಿಳ್ಕೊಂಡಿರ್ಬೋದು, ಆದ್ರೆ ಜೀವನದಲ್ಲಿ ಅದೆಲ್ಲ ನಮ್ದಾಗಿರಲ್ಲ. ನಾವು ಎಷ್ಟು ಅದನ್ನ ಅರ್ಗಿಸ್ಕೊಂಡಿರ್ತೀವಿ ಅಷ್ಟು ಮಾತ್ರ ಅನ್ನೋದು ಈ ಒಂದು ಅಧ್ಯಾಯದಲ್ಲಿ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಬ್ಯಾಂಕಲ್ಲಿ ಕ್ಯಾಶಿಯರು ಕ್ಯಾಶ್ ತಗೊಳ್ಳೋದು ಕ್ಯಾಶ್ ಕೊಡೋದು ಕೆಲಸ ಮಾಡ್ತಾನೆ ಇರ್ತಾನೆ, ಆದ್ರೆ ಅದನ್ನ ಅವನು ಮನೆ ತಗೊಂಡೋದಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಾವ್ ಏನ್ ತಿಳ್ಕೊಂಡಿದೀವಿ ಅದನ್ನ ಅಳವಡಿಸ್ಕೊಂಡಿದ್ರೆ ಮಾತ್ರ ಪ್ರಯೋಜನ ಆಗತ್ತೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಭಗವಂತನಾದ ಕೃಷ್ಣ ನಮ್ಗೆ ಹೇಳಕ್ಕೆ ಹೊರಟಿರೋದು. ಬನ್ನಿ ಹಾಗಾದ್ರೆ ಶ್ಲೋಕಗಳನ್ನ ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಕರ್ಮನ ಯಾರು ಮಾಡ್ತಿರೋನೋ ಅವನೇ ಸನ್ಯಾಸಿ ಆಗಿರ್ತಾನೆ ಮತ್ತು ಯೋಗಿ ಕೂಡ ಆಗಿರ್ತಾನೆ. ಅಂದ್ರೆ ನಾವು ಪ್ರಪಂಚದಲ್ಲಿ 2 ತರ ವ್ಯಕ್ತಿಗಳನ್ನ ನೋಡ್ತೀವಿ. ಒಂದು ಬಾಹ್ಯ ಪ್ರಕೃತಿಯ ಸ್ವಭಾವ ಇರೋವಂಥವ್ರು, ಇನ್ನೊಬ್ರು ಅಂತರ್ಮುಖ ಒಳಗಡೆ ಇರೋರು. ಸೊ ಒಂದು ಬಗೆ ಜನ ಕರ್ಮನ ಮಾಡುತ್ತಿರೋರು, ಮತ್ತೊಂದು ಬಗೆ ಜನ ಕರ್ಮ ವಿಚಾರ ಮಾಡ್ತಿರೋರು. ಒಬ್ರು ಗೃಹಸ್ಥರು, ಒಬ್ರು ಸನ್ಯಾಸಿಗಳು. ಸುಮ್ನೆ ಒಬ್ಬ ಹೊರಗೆ ಮಾಡ್ತಾ ಇರುವಂತ ಕ್ರಿಯೆನ ಮಾತ್ರ ನೋಡಿ ಸನ್ಯಾಸಿ ಅಥವಾ ಯೋಗಿ ಅಂತ ನಾವು ಕನ್ಕ್ಲೂಷನ್ಗೆ ಬರೋದಿಕ್ಕೆ ಆಗಲ್ಲ. ಅವರು ಮಾಡ್ತಿರೋಂಥ ಕೆಲಸದ ಹಿಂದೆ ಅವರ ಉದ್ದೇಶನ ನಾವು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಸನ್ಯಾಸಿ ಆಗ್ಲಿ, ಗೃಹಸ್ಥ ಆಗ್ಲಿ, ಜ್ಞಾನಿ ಆಗ್ಲಿ ಅಥವಾ ಕರ್ಮ ಮಾಡ್ತಿರೋರಾಗ್ಲಿ, ಅವರ ಬಾಹ್ಯ ಮುಂದೆ ಹಾಕೊಂಡಿರೋಂಥ ವೇಷ ನೋಡಲ್ಲ, ಆ ವೇಷದ ಹಿಂದೆ ಇರುವಂತ ಮನೋಧರ್ಮನ ನೋಡ್ತಾರೆ. ನಿಜವಾದ ಸನ್ಯಾಸಿ ಯಾರು ಅಂತ ಅವಾಗ್ಲೇ ಗೊತ್ತಾಗೋದು. ನಾವು ಫಾರ್ ಎಕ್ಸಾಂಪಲ್ ಯಾರಿಗೂ ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಮಾಡಿದ ತಕ್ಷಣ ಎಲ್ಲೋ ಒಂದ್ ಕಡೆ ಮನುಷ್ಯರ ಬುದ್ಧಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಾವು ಹೆಲ್ಪ್ ಮಾಡಿದ್ವಿ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಕ್ಕಾಗ್ಲಿಲ್ವಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ನಮ್ದು ಹಳೇದೊಂದು ಗಾದೆ ಇದೆ, ಎಡದಿಲ್ ಕೊಟ್ಟಿದ್ ಬಲ್ಗೆಲ್ಲೂ ಜ್ಞಾಪಿಸ್ಕೊಳ್ಬಾರ್ದು ಅಂತ ಹೇಳ್ತೀವಿ. ಹಂಗೆ ನಾವು ಏನಾರ ಮಾಡಿದ್ರೆ ಅಪೇಕ್ಷೆ ಇಲ್ದಂಗೆ ಮಾಡ್ಬೇಕು, ಅದರಿಂದ ರಿಟರ್ನ್ ಏನೋ ಸಿಗುತ್ತೆ ಅಂತ ಅನ್ಕೊಂಡು ಮಾಡಕ್ಕೆ ಹೋಗಬಾರ್ದು. ಸುಮಾರು ಸಲಿ ನಾವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ನೋಡಿರ್ತೀವಿ, ಕೆಲವೊಬ್ರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂದು ಕೆಟ್ಟ ದೃಷ್ಟಿಯಿಂದನೇ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಅದೇ ಲೂಪಲ್ಲಿ, ಅದೇ ಬಂಧನಕ್ಕೆ ಸಿಗಾಕೊಳ್ತಾರೆ ಅನ್ನೋ ಅರಿವೇ ಇಲ್ದಂಗೆ ಅದನ್ನ ಮಾಡ್ತಾರೆ. ನಮ್ಮ ಡ್ಯೂಟಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ ಅದನ್ನ ನಮ್ಮ ಪಾಲಿಗೆ ಬಂದ ಕರ್ತವ್ಯ ಅಂತ ಅನ್ಕೊಂಡ್ರು, ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ, ನಾವು ಮಾತ್ರ ನಿರ್ವಂಚನೆಯಿಂದ ಕೆಲಸ ಮಾಡಬೇಕು ಅಂತ ನಾವು ಭಾವಿಸಿ ಮತ್ತೆ ಹಾಗೆ ಕೆಲಸ ಮಾಡಿದ್ರೆ ನಾವು ಅದರಲ್ಲಿ ಬಂಧನದಲ್ಲಿ ಕೂಡ್ಕೊಳ್ಳಲ್ಲ. ಯಂ ಸನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಸನ್ಯಾಸಿ ಅಂದ್ರೆ ಪ್ರಪಂಚದಲ್ಲಿ ಲೌಕಿಕ ಕೆಲಸಗಳನ್ನೆಲ್ಲ ಬಿಟ್ಟು ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಿರತರಾಗಿರೋನು. ಅವನಲ್ಲಿ ಯಾವ ಆಸೆಗಾಗ್ಲಿ ಅಥವಾ ಕೀರ್ತಿಗಾಗ್ಲಿ ಇರಬಾರ್ದು, ಅಥವಾ ನಾನು ಮಹಾ ತಪಸ್ವಿ, ಜ್ಞಾನಿ, ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಅಹಂಕಾರ ಕೂಡ ಇರಬಾರ್ದು. ನನ್ನನ್ನ ಲೋಕದಲ್ಲಿ ಎಲ್ಲರೂ ಗೌರವಿಸ್ಬೇಕು ಅಥವಾ ಪೂಜ್ಯ ದೃಷ್ಟಿಯಿಂದ ನೋಡ್ಬೇಕು ಅಂತಾನೂ ಇರಬಾರ್ದು. ಕೇವಲ ಸತ್ಯ ಸಾಕ್ಷಾತ್ಕಾರ ಒಂದೇ ಅವನ ಗುರಿ ಆಗಿರ್ಬೇಕು ಅಂತ. ಹಾಗಾದ್ರೆ ಈ ಯೋಗಿ ಏನು?
ಅವನು ಹಲವಾರು ಕೆಲಸಗಳಲ್ಲಿ ನಿರತನಾಗಿರ್ತಾನೆ. ಮನೆ, ಸಮಾಜ, ದೇಶ ಇದಕ್ಕೆಲ್ಲ ಸಂಬಂಧಪಟ್ಟಿರತ್ತೆ. ಸೊ ಈ ಕರ್ಮಗಳ ಹಿಂದೆ ಫಲಾಪೇಕ್ಷೆ ಇರಬಾರ್ದು, ಅಧಿಕಾರ, ಐಶ್ವರ್ಯ ಯಾವುದನ್ನು ಅವನು ನಿರೀಕ್ಷಿಸಬಾರ್ದು. ಅಂದರೆ ಎರಡರ ಹಿಂದೆಯೂ ಒಂದು ಸಾಮಾನ್ಯವಾದ ಭಾವನೆ ಇದೆ. ಏನದು? ಅದೇ ಫಲಾಪೇಕ್ಷೆ ಇಲ್ಲದೆ ಇರುವುದು. ವಿತೌಟ್ ಎಕ್ಸ್ಪೆಕ್ಟೇಷನ್ ನಾವು ಕೆಲಸ ಮಾಡಿ ಅಂತ. ಯೋಗಿ ಆಗ್ಲಿ ಸನ್ಯಾಸಿ ಆಗ್ಲಿ ಲೋಕಕ್ಕೆ ಅನಾಸಕ್ತರು, ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ದೇ ಇರೋಂಗಿರ್ಬೇಕು. ಒಂದು ಆಸೆ, ಒಂದು ಕಾರು, ಒಂದು ಬೈಕು, ಒಂದು ಮನೆ, ಯಾವುದಕ್ಕೂ ಆಸಕ್ತಿನೇ ತೋರಿಸ್ದಂಗಿರ್ಬೇಕು. ಎಷ್ಟು ಕಷ್ಟ ಅಂತ ಅನ್ಸತ್ತೆ ಅಲ್ವಾ ಇದು ನಮಗೆ. ಕಾಮನ್ ಪೀಪಲ್ ಅಂತ ನಾವೇನ್ ಹೇಳ್ತೀವಿ ಅದು ಎಷ್ಟು ಕಷ್ಟ ಆಗತ್ತೆ. ಹಂಗೆ ಯಾವುದೇ ಒಂದು ನಂದು ಅನ್ನೋದೇನು ಇಲ್ಲ, ನಂದು ಅನ್ನೋದೇನು ಇಲ್ಲ ಅಂತ ಎಷ್ಟು ಸಲ ಅನ್ಕೊಳ್ತೀವಿ. ನಾವೇ ಶಾಶ್ವತ ಅಲ್ಲ, ಅದರಲ್ಲಿ ನಮ್ದು ಅಂತ ಹೇಳ್ಕೊಂತಿರ್ತೀವಿ ನಾವು. ಎಷ್ಟು ಕಷ್ಟ ಇದೆ ಅಲ್ವಾ ಇದನ್ನ ಅಳವಡಿಸ್ಕೊಳ್ಳೋದು. ನಾನು ಹೀಗ್ ಮಾಡ್ಬೇಕು, ನಾನು ಹಾಗೆ ಮಾಡ್ಬೇಕು, ನಾನು ಹೀಗಾಗ್ಬೇಕು, ನಾನು ಹಾಗಾಗ್ಬೇಕು, ಇಲ್ಲಿ ಸಿಗದೆ ಇದ್ರೆ ಇನ್ನೊಂದ್ ಕಡೆ ಸಿಗತ್ತೆ, ನನಗೆ ಬೇಕಾಗಿರೋದನ್ನ ನಾನು ತೀರಿಸ್ಕೊಳ್ತೀನಿ, ಮಾಡೇ ಮಾಡ್ತೀನಿ ಅಂತ ಮನ್ಸಲ್ಲಿ ಯೋಚನೆ ಮಾಡೋದು, ಇದೆಲ್ಲ ಬಿಡದೆ ಇದ್ರೆ ಯೋಗಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮುಂದಿನ ವಾರ ಮತ್ತೆ 2 ಶ್ಲೋಕಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.